ತಿಂಗಳಿಗೋಸ್ಕರ ಅವಳಿಗೆ ಮಾಡಿದ್ದಾಳೆ. ಅವ್ರ ಅಪ್ಪ ಅಮ್ಮನ ಯಾರು ನೋಡ್ತಾರೆ? ಇವಾಗ ಅವ್ರ ಅಮ್ಮಂಗೆ ವಿಷಯ ಗೊತ್ತಿಲ್ಲ. ಗೊತ್ತಾದ್ರೆ ಅವ್ರಮ್ಮ ಆ ಸ್ಪಾಟಲ್ಲಿ ಸತ್ತೋಗ್ತಾರೆ. ICU ಅಲ್ಲಿ ಇದ್ದಾರೆ ಅಂದಿದ್ಕೇನೆ ಪ್ರಜ್ಞೆ ಇಲ್ಲ ಅವ್ರಿಗೆ ಊರಲ್ಲಿ. ಆಲ್ರೆಡಿ ಒಂದು ಮಗು ಸತ್ತೋಗಿದೆ, ಅವಕತ್ ಸತ್ತೋಗಿತ್ತು. ಇವನಿರೋನೊಬ್ಬ ಚಿಕ್ಕ ವಯಸ್ಸಿನಿಂದ ಭಾಳ ಮುದ್ದು ಮಾಡಿ ಬೆಳೆಸಿದ್ರು. ಇಲ್ಲಿಗೆ ಬಂದು ಇಲ್ಲಿ ಒಂದು 4 ತಿಂಗಳಾಗಿದೆ ಅಂತೆ, 4-5 ತಿಂಗಳಾಗಿದೆ ಅಂತೆ ಇವ್ರ ಫ್ರೆಂಡ್ಸ್ ಆಗಿ. ಒಂದು 4-5 ತಿಂಗಳಿಗೆ ಏನಾದ್ರು ಇದ್ದಿದ್ರೆ ಕಾನೂನು ಇತ್ತಲ್ವಾ, ಅವಳು ಹೋಗ್ಬೋದಿತ್ತಲ್ವಾ, ಕೇಳ್ಬೋದಿತ್ತಲ್ವಾ. ಅವಳಿಗೆ ಅಷ್ಟೊಂದು ಅವಳ ಮದ್ವೆನೇ ಆಗ್ಲೇಬೇಕು ಅಂತ ಇದ್ದಾರೆ, ಬಂದು ಕೇಳ್ಬೋದಿತ್ತಲ್ವಾ. ಪ್ರಾಣ ತೆಗೆಯವರೆಗೂ ಹೋಗಿದ್ದಾರೆ ಅಂದ್ರೆ ಅವ್ರ ಅಪ್ಪ ಅಮ್ಮಂದು ಯಾರು ನೋಡ್ತಾರೆ ಸರ್? ಇಡೀ ಊರಲ್ಲಿ ಅವ್ನು ಮುದ್ದಿನ ಮಗ ಆಗಿದ್ದ, ಇಡೀ ಊರ ಸ್ಮಶಾನ ಆಗ್ತಿದೆ. ಇವಾಗ ಯಾರು ನೋಡ್ತಾರೆ ಅವ್ರನ್ನೆಲ್ಲ? ನಿಮ್ಗೆ ಮದ್ವೆ ಬಗ್ಗೆ ಗೊತ್ತಿತ್ತ? ವಿರೋಧ ಏನಾದ್ರು? ಏನು ಗೊತ್ತಿಲ್ಲ ಸರ್ ನಮ್ಗೆ, ಏನು ಗೊತ್ತಿಲ್ಲ. ಮನೆ ರೆಡಿ ಮಾಡಿಸ್ತಾ ಇದ್ರು, ಮನೆ ರೆಡಿ ಹಂಗ್ ಬಂದಿದ್ರೆ ಮದ್ವೆನ ಮಾಡ್ಕೊಂತಿದ್ವಿ. ಅವ್ಳು ಬೇಕು ಅಂತ ಮನೆ ಹತ್ರ ಬಂದಿದ್ರೆ ಮಾಡ್ಕೊಂತಿದ್ವಿ. ನಮ್ಗೇನು ಬೇರೆ ಅವ್ನಿಗೇನೇನು ಮದ್ವೆ ಆಗಿರ್ಲಿಲ್ಲ ಆಲ್ರೆಡಿ. ಮದ್ವೆ ಏಜ್ ಇತ್ತು. ಏನು ಹೇಳಿರ್ಲಿಲ್ಲ. ಯಾರು? ಇವ್ರಿಗೆ ಒಬ್ನೇ ಮಗ, ಒಬ್ಬ ಚಿಕ್ಕ ವಯಸ್ಸಲ್ಲ ಸತ್ತೋಗಿದ್ದ. ಇವ್ನು ಇದ್ದಿದ್ದೆ ಒಬ್ಬ ಚಿಕ್ಕ ವಯಸ್ಸಿಂದಾನೆ ಅವನ ಸತ್ತಿದ್ರು. ಯಾರು ಇಲ್ಲ. ಅವ್ರಮ್ಮ ಬದುಕಲ್ಲ ಸರ್ ನಿಜವಾಗ್ಲು. ಅವನಿಗೆ ಒಬ್ಬನ ಶಿಕ್ಷೆ ಕೊಟ್ಟು ಹೋಗ್ಬಿಟ್ಲು. ಆದ್ರೆ ಅವ್ರಮ್ಮ ಅವ್ರಪ್ಪ ಯಾರು ನೋಡ್ತಾರೆ ಸರ್? ಅವ್ರ ಮನೆ ಯಾರು ನೋಡ್ತಾರೆ ಸರ್? ಅರ್ಥ ಮಾಡ್ಬೇಕಲ್ವಾ? ಅವಳೊಂದು ಹೆಣ್ಣಾಗ ಒಂದು ಸಂಸಾರ ಒಂದು ಮನೆನ ತೆಗೆದ್ಬಿಟ್ಲು ಅವಳು. ಅವಳ ಅಲ್ಲ, ಬಿಸ್ಲಿಗೆ ಹೋಗ್ತಾ ಇರ್ಲಿಲ್ಲ ಸರ್. ಸುಡ್ತಾ ಇರ್ಬೇಕಾದ್ರೆ ಪೆಟ್ರೋಲ್ ಹಾಕಿದಳಲ್ವಾ, ಅವ್ನಿಗೆ ಎಷ್ಟು ಉರಿ ಆಗ್ತಿರುತ್ತೆ, ಅವ್ನು ಎಷ್ಟು ಸಂಕಟ ಅನುಭವಿಸಿರ್ತಾನೆ, ಎಷ್ಟು ಸಂಕಟ ಅನುಭವಿಸಿರ್ತಾನೆ. ವೀಣಾ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.